ಸರ್ ಅದೇ ನೆನ್ನೆ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ರು ನಮ್ಮ ಅಕ್ಕ ಬಂದು ಊಟ ಮಾಡ್ಕೊಂಡೆಲ್ಲ ಸಂಜೆ ಹೊರಟ್ರು. ನಾನೇ ಬಸ್ ಸ್ಟಾಪಿಗೆ ಡ್ರಾಪ್ ಆಗಿದ್ದೆ ಸಂಜೆ 5:45 6 ಗಂಟೆ ಸಮಥಿಂಗಲ್ಲಿ ಡ್ರಾಪ್ ಆಗಿದ್ದೆ ನಾನು. ಸರಿ ಮಂಡೆ ಬಾರೋ ಎಲ್ಲ ಹೋಗೋಣ, ಮೈಸೂರಲ್ಲಿ ಹಂಗೆ ದಸರಾ ಫಂಕ್ಷನ್ ಇದೆಯಲ್ಲ ಹಿಂಗೆ ಹೋಗೋಣ ಅಂತ ಹೇಳಿದ್ರು. ಮೊದಲಿಂದ ಏನು ಅಂತಂದರೆ ನಮ್ಮ ಅಕ್ಕ ಭಾವ ಮೊದಲಿಂದನೂ ಒಂದು ಸ್ವಲ್ಪ ಅಷ್ಟೊಂದು ಇದಿರಲಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಇಬ್ಬರು ಸಪ್ರೇಷನಲ್ಲೇ ಇದ್ದರು. ವರ್ಷ ಅಂತಂದರೆ ಸುಮಾರು ನಮಗೆ ಅಷ್ಟು ಗೊತ್ತಾಗಿದ್ದು ಒಂದು 6 ತಿಂಗಳಿಂದ. ಗೊತ್ತಾದಾಗ ಏನು ಪ್ರಾಬ್ಲಮ್ ಅಂತಂದಾಗ ನಾನು ಅಮ್ಮ ನಮ್ಮ ಅತ್ತೆ ಎಲ್ಲ ಹೋಗಿ ಮಾತಾಡಿದಾಗ ಅವ್ರಿಗೆ ಇವ್ರು ಕರೆಕ್ಟು ಇವ್ರು ಕರೆಕ್ಟು ಈ ಥರ ಎಲ್ಲ ಮಾತಾಡಿದಾಗ ಇಬ್ಬರು ನಾನು ಸಪ್ರೇಟ್ ಆಯ್ತೀನಿ ನೀನು ಸಪ್ರೇಟ್ ಆಯ್ತೀನಿ ಅಂತಂದಿದ್ರು. ನಮ್ಮ ಅಕ್ಕ ನೆನೆ ಬಂದ್ಬಿಟ್ಟು ಮನೆಯೆಲ್ಲ ನೋಡಿದ್ದೀನಿ ಕಣ, ನಾವು ಸಪ್ರೇಟ್ ಆಗೋಣ, ಇನ್ನು 15 ದಿನಕ್ಕೆ ನೀನು ಅಮ್ಮ ನಮ್ಮ ಜೊತೆನೇ ಇದ್ಬಿಡಿ, ಒಂದು 2 ಇಯರ್ಸು ನನ್ನ ಮಕ್ಕಳು ದೊಡ್ಡವರಾಗಂಟ ಹಿಂಗೆ ಅಂತ ಹೇಳೋದು. ನಾವು ಆಯ್ತು ಹೋಗೋ 15ನೇ ತಾರೀಕು ಶಿಫ್ಟ್ ಆಗೋಣ, ಸರಿ ಬಿಡಿ 2 ವರ್ಷ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತೆಲ್ಲ ಹೇಳಿದೆ. ನನ್ನೆಲ್ಲ ಊಟ ಮಾಡಿ ಖುಷಿಯಾಗಿ ಹೋದವಳು. ಬೆಳಿಗ್ಗೆ 10:25 ಕಾಲ್ ಬಂದು ನಿಮ್ಮ ಅಕ್ಕ ಏನಂದ್ಲು, ನಮ್ಮ ಭಾವ ಕಾಲ್ ಮಾಡ್ತಾರೆ, ಅಕ್ಕ ಎಷ್ಟೊತ್ತು ಭಾವ ಹಿಂಗೆ ಬಂದು ಬೌಸಿಸ್ಕೋದ್ಲು ಭಾವ, ಊಟ ಮಾಡೋಕೆ ಏನಾರು ಆಯಿತು ಅಂತ. ಏನೂ ಇಲ್ಲ ಅಂತಂದೆ. ಬೆಳಿಗ್ಗೆ ಅವ್ರು ಎದ್ದ ತಕ್ಷಣ ನಿಮ್ಮ ಅಕ್ಕ ಮಾತಾಡ್ತಾಯಿಲ್ಲ ಡೆತ್ತು ಅಂತವ್ರೆ. ಸಡನ್ನಾಗಿ ಡೆತ್ ಆಗಿ ನಮ್ಮ ಅಕ್ಕ ಆ ಥರ ಏನು ಇದು ಮಾಡ್ಕೊಳ್ಳಲ್ಲ. ಆಮೇಲೆ ಅಷ್ಟು ಅವಳು ಸಖತ್ ಧೈರ್ಯವಂತೆ. ನಮಗೆ ಏನಾರು ತಪ್ಪು ಮಾಡೋ ಅಷ್ಟು ಹೇಳ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನ ತುಂಬ ಡಿಪ್ರೆಷನ್ಲಿದ್ದ ಅವ್ರಿಗೆಲ್ಲ ಹೇಳ್ಕೊಡೋಳು, ಹಿಂಗಲ್ಲ ಕಣ್ರಪ್ಪ ಹಿಂಗಿರಬೇಕು ಅಂತ. ಇವತ್ತು ಅವಳೇ ಈ ಥರ ಕೆಲಸ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಇದರಲ್ಲಿ ಏನಾಗೈತೆ ಅಂತ ತನಿಖೆಯಾಗಿ ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ. ಇನ್ಯಾರ ಮೇಲೆ ಕೊಡಲಿ, ಅವ್ರ ಮೇಲೆ ಕೊಡೋಕ್ಕಾಗೋದು ಇನ್ಯಾರು ಬರ್ತಾರೆ ಮನೆಗೆ? ಈಗ ಯಾರವ್ರ ಮೇಲೆ ಕೊಡೋಕ್ಕೇನಿದು? ಈಗ ಇವರಿಬ್ಬರು ಏನೋ ಕಮ್ಯುನಿಕೇಷನ್ ಮಾತಾಡ್ತಾನೂ ಇರಲ್ಲ 5-6 ತಿಂಗಳಿಂದ. ಸಡನ್ ನಮ್ಮ ಅಕ್ಕ ಖುಷಿಗೆ ಹೋದವಳು ನಾಳೆ ಇಲ್ಲ ಅಂತಂದ್ರೆ ಏನು ಗತ್ತೆ ಅದು? ಅದು ಇನ್ಯಾರ ಮೇಲೆ ಕೊಡೋಕ್ಕಾಗುತ್ತೆ? ಈಗ ನೋಡಿ ಇದೆಲ್ಲ ಹೋಗ್ಲಿ, ಇಷ್ಟೆಲ್ಲ ಮಾತಾಡ್ತಾರಲ್ವಾ, ಎಲ್ಲ ಕೊಟ್ಟಾಯಿತು ಏನೋ ಸಹಜ, ಯಾರ್ಯಾದರೂ ಕೊಡ್ತಾರೆ. ಅವ್ರ ಮಕ್ಳು ಕರ್ಕೊಂಡು ಅವರಲ್ಲಿ ಬಂದ್ಬಿಟ್ಟು ಹಿಂಗೆ ಈಗ ತಪ್ಪು ಮಾಡಿದಾರೆ ಅವರು. ನಮ್ಮ ಮಕ್ಳು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇಲ್ಲಿ ಏನಾಯ್ತು ಪ್ರೊಸೀಜರ್ ಒಂದು ನೋಡಲಿಲ್ಲ. ತನ್ನ ಹೆಂಡತಿ ಪಾಪ ಚಿಕ್ಕವಳು ಬ್ಲೌಳೆ, ಇನ್ನಿಬ್ರು ಮಕ್ಳಿಲ್ಲ. ಆ ಮಗಳು ಒಬ್ಳು ಸ್ಟೇಟ್ಮೆಂಟ್ ಕೊಡ್ತಾಳೆ, ಮಧ್ಯಾಹ್ನ ನೀರು ಕೊಟ್ಟಿದ್ರು ಅಮ್ಮ ಚೆನ್ನಾಗೇ ಇದ್ರು ಹಿಂಗೆ ಅಂತ ಅಂತಾರೆ. ಯಾಕಂದ್ರೆ ನಾನು ನೋಡಿಲ್ಲ. ಆಮೇಲೆ ಇವರು ಬಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಮಾಡ್ಬೇಕಲ್ವಾ, ಇವರು ಇಲ್ಲ ಇಲ್ಲಿ. ಏನು ಹೇಳೋದು? ಕೊಲೆ ಅಂತ ಹೇಳ್ತೀರಾ ಏನು? ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿರೋದು. ಇನ್ನೇನು ಅವಳು ಚೆನ್ನಾಗಿದ್ರಿ ನೇರವಾಗಿ ಅಂತಲ್ಲ. ಈಗ ಕೊಲೆ ನಾನು ಅನುಮಾನ ಅಂತ ಹೇಳಿದ್ದೀನಿ. ಈಗ ಪೋಸ್ಟ್ ಮಾರ್ಟಮಲ್ಲೂ ಗೊತ್ತಾಗುತ್ತೆ, ರೀಸನ್ಸ್ ಹೇಳಿದ್ದೀನಿ. ಈಗ ಚೆನ್ನಾಗಿದ್ದು ಏನೋ ಆಯಿತು ಅಂತಂದ್ರೆ ಅದು ಬೇರೆ ರೀಸನ್ಸ್ ಇರುತ್ತೆ. ಇವ್ರು ಮಾತಾಡ್ತಾನೆ ಇರಲ್ಲ, ಇಬ್ಬರು ಡಿವೈಡ್ ಆಗೋಣ ಅಂತಿದ್ದಾಗ ಏನು ಅಂತ ನನಗೂ ಏನು ಹೇಳೋಕ್ಕಾಗಲ್ಲ. ಸರಿನಾ? ಅದಕ್ಕೆ ಈಗ ಹೇಳಿದ್ದೀನಿ ಶ್ರೀಕಾಂತ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.